ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಕೆ ಪ್ರಕಾಶ್ ಭಟ್. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ನವಮಿ ಪೂರ್ವಭಾದ್ರಾ ನಕ್ಷತ್ರ ದಿನಾಂಕ 9/12/2024 ಸೋಮವಾರ. ಮುಖ್ಯಾಂಶಗಳು. ಕೆಳಕುಡುಗಿಯಲ್ಲಿ ಕಾಳುಮೆಣಸು ಬೆಳೆ ಕ್ಷೇತ್ರೋತ್ಸವ. ಸುದ್ದಿಯ ವಿವರ. ಪ್ರತಿ ವರ್ಷವೂ ತೋಟಕ್ಕೆ ಕಾಂಪೋಸ್ಟ್ ಗೊಬ್ಬರ ಮತ್ತು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರ ನೀಡುತ್ತಿರುವುದರಿಂದ ಇಳುವರಿಯಲ್ಲಿ ಸಮತೋಲನ ಕಾಪಾಡಿಕೊಳ್ಳಲಾಗುತ್ತಿದೆ ಎಂದು ವಿಕ ಸೂಪರ್ ಸ್ಟಾರ್ ಪ್ರಶಸ್ತಿ ವಿಜೇತ ಕೆಳಕುಡುಗೆ ಸತ್ಯಪ್ರಕಾಶ್ ಹೇಳಿದರು. ಶೃಂಗೇರಿಯ ಶಿಷ್ಯ ಮಲೆನಾಡು ಹೆಬ್ಬಾರ ಮುನಿವೃಂದಪುರ ಘಟಕ ಭಾನುವಾರ ಕೆಳಕುಡುಗೆಯಲ್ಲಿ ಸತ್ಯಪ್ರಕಾಶ್ ತೋಟದಲ್ಲಿ ಏರ್ಪಡಿಸಿದ್ದ ಕಾಳುಮೆಣಸು ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವವನ್ನು ರೈತರೊಂದಿಗೆ ಹಂಚಿಕೊಂಡರು. ಬದಲಾದ ಕೃಷಿ ಪದ್ಧತಿಯಲ್ಲಿ ಬಹುತೇಕ ರೈತರು ಕೇವಲ ರಾಸಾಯನಿಕ ಗೊಬ್ಬರ ನೀಡುತ್ತಿದ್ದಾರೆ. ನಮ್ಮಲ್ಲಿ ಪ್ರತಿ ವರ್ಷವೂ ಕಾಂಪೋಸ್ಟ್ ಗೊಬ್ಬರವನ್ನು ತೋಟಕ್ಕೆ ಹಾಕಿ ತೆಳು ಹೊಸ ಮಣ್ಣು ಮುಚ್ಚುತ್ತಿದ್ದೇವೆ. ಕಾಂಪೋಸ್ಟ್ ಗೊಬ್ಬರವನ್ನು ನಮ್ಮ ಜಮೀನಿನಲ್ಲಿ ಸ್ಥಳೀಯವಾಗಿ ದೊರಕುವ ಅಡಿಕೆ ಸಿಪ್ಪೆ, ದರಗು, ಮಣ್ಣು ಹಾಗೂ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಬಳಸಿ ಸಿದ್ಧ ಮಾಡಲಾಗುತ್ತದೆ ಎಂದರು. ಸಂಪನ್ಮೂಲ ವ್ಯಕ್ತಿ ಧಾರವಾಡದ ಡಾಕ್ಟರ್ ಸುನೀಲ್ ಮಾತನಾಡಿ, ಸರ್ಕಾರ ರೈತರ ಏಳಿಗೆಗಾಗಿ ವಿಜ್ಞಾನ ಕೇಂದ್ರ, ಸಂಶೋಧನಾ ಕೇಂದ್ರ ಮತ್ತಿತರ ವ್ಯವಸ್ಥೆಗಳು ಇದ್ದರೂ ರೈತರೇ ಸಂಶೋಧಕರಾಗಿ ತಮ್ಮ ಜಮೀನಿನ ಬೇಕು ಬೇಡಗಳನ್ನು ತಿಳಿದುಕೊಳ್ಳಬೇಕು. ಈ ತೋಟವು ಮಾದರಿಯಾಗಿದ್ದು ಸಮತೋಲ ಫಸಲು ಪಡೆಯುತ್ತಿದ್ದಾರೆ. ಹವಾಮಾನ ಬದಲಾವಣೆಗೆ ನಾವೇ ಹೊಂದಿಕೊಳ್ಳಬೇಕಾಗಿದ್ದು ಕಾಳುಮೆಣಸು ಬಳ್ಳಿ ನೆಡುವಾಗ ಉತ್ತಮ ತಳಿಯನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಸಾವಯವ ಗೊಬ್ಬರ ಪ್ರತಿ ವರ್ಷ ನೀಡುವುದರಿಂದ ಫಲವತ್ತತೆ ಕಾಪಾಡಿಕೊಳ್ಳಲಾಗಿದೆ. ಹೆಚ್ಚು ಮಳೆಯಾಗುತ್ತಿರುವ ಪ್ರದೇಶವಾಗಿರುವುದರಿಂದ ಪ್ರತಿ ವರ್ಷ ಸುಣ್ಣ ನೀಡಬೇಕು. ತೋಟದಲ್ಲಿ ಬಸಿಗಾಲುವೆಯು ಸಮರ್ಪಕವಾಗಿರಬೇಕು ಎಂದರು. ಕೆಳಕುಡುಗೆ ಶ್ರೀನಿವಾಸ್ ಮಾತನಾಡಿ, ಕಾಳುಮೆಣಸು ಇರುವ ತೋಟದಲ್ಲಿ ಕಳೆನಾಶಕವನ್ನು ಬಳಸಲೇಬಾರದು. ಕಳೆನಾಶಕ ಬಳಸುವುದರಿಂದ ಬಳ್ಳಿ ಸಾಯುತ್ತದೆ. ಬಳ್ಳಿಯ ಬೇರಿಗೆ ಪೆಟ್ಟಾಗದಂತೆ ಮುಂಜಾಗ್ರತೆ ವಹಿಸುವುದು ಅಗತ್ಯವಾಗಿದೆ ಎಂದರು. ಹೆಬ್ಬಾರ್ ಸಮಾಜದ ಮುಖಂಡರಾದ ವಿಜಯರಂಗ ಕೋಟೆತೋಟ, ಮಾಧವರಾವ್, ನೇತ್ರಕುಡುಗೆ ರಾಜಶೇಖರ್, ಮ್ಯಾಮ್ಕೋಸ್ ನಿರ್ದೇಶಕ ಯಡಗೆರೆ ಸುಬ್ಬಣ್ಣ, ಶ್ಯಾಮ್ ಸುಂದರ್, ನಟರಾಜ್, ರಮೇಶ್ ರಾವ್, ಚರಣ್ ಹೆಬ್ಬಾರ್ ಇತರರು ಇದ್ದರು. ಮೆಣಸೆ ಗ್ರಾಮ ಪಂಚಾಯಿತಿ ಮಸಿಗೆ ಗ್ರಾಮದ ಕಾಮ್ಲೆಗುಡ್ಡದ ಎಲ್ಮೋರ 85 ವರ್ಷ ಶನಿವಾರ ನಿಧನರಾದರು. ಇವರಿಗೆ ಪತ್ನಿ ಇದ್ದಾರೆ. ಜಾಹೀರಾತು. ಅದ್ವೈತ ಲ್ಯಾನ್ಸರ್ ಹೋಟೆಲ್ಗೆ ರಿಸೆಪ್ಷನಿಸ್ಟ್ ಹುದ್ದೆಗೆ ಬೇಕಾಗಿದ್ದಾರೆ. ಸಂಪರ್ಕಿಸಿ 9449083488. ಉದ್ಯೋಗ ಅವಕಾಶವಿದೆ. ಶೃಂಗೇರಿ ಹಾಗೂ ಕೊಪ್ಪದಲ್ಲಿ ಸಂಪರ್ಕಿಸಿ 9480476358. ಇಂದಿನ ಚಿಂತನ. ಯಾವುದಕ್ಕೂ ಅಂಜದಿರು, ಅದ್ಭುತ ಕಾರ್ಯಗಳನ್ನೆಸಗುವೆ. ಭೀತಿಯೇ ಪ್ರಪಂಚದ ಎಲ್ಲ ದುಃಖಗಳಿಗೂ ಮಹತ್ ಕಾರಣ. ನಮ್ಮ ದುರವಸ್ಥೆಗಳಿಗೆಲ್ಲ ಭೀತಿಯೇ ಕಾರಣ. ನಿರ್ಭೀತಿಯೇ ಕ್ಷಣ ಮಾತ್ರದಲ್ಲಿ ಸ್ವರ್ಗವನ್ನು ಸಾಧಿಸಿಕೊಡಬಲ್ಲದು. ಆದುದರಿಂದ ಎದ್ದು ನಿಲ್ಲು, ಜಾಗೃತನಾಗು ಮತ್ತು ಗುರಿ ಪ್ರಾಪ್ತವಾಗುವವರೆಗೂ ನಿಲ್ಲದಿರು. ಸ್ವಾಮಿ ವಿವೇಕಾನಂದ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಬಹುದು. ವಂದನೆಗಳು.